ಫ್ರೀಡಮ್ ಫೈಟರ್ಸ್ ಅಂದ ತಕ್ಷಣ ನಮ್ಮ ತಲೆಗೆಲ್ಲ ಫಸ್ಟ್ ಹೆಸರು ಬರೋದೇ ಗಾಂಧೀಜಿ. ಅದರಲ್ಲೂ ಅವರ ಸಿಂಪ್ಲಿಸಿಟಿ, ಖಾದಿ ಮತ್ತು ಸತ್ಯಾಗ್ರಹ ಇವೆಲ್ಲ ನಮ್ಮ ತಲೆಗೆ ಪಟ್ ಅಂತ ಬರೋ ಪಾಯಿಂಟ್ಸ್ಗಳು. ಆದ್ರೆ ನಮ್ಮ ಕರ್ನಾಟಕದಲ್ಲೂ ಗಾಂಧೀಜಿ ತರ ಸೇಮ್ ಟು ಸೇಮ್ ಬದುಕಿ ತೋರಿಸಿದ್ದಾರೆ ಅಂದ್ರೆ ನೀವೆಲ್ಲ ನಂಬ್ತೀರಾ? ಹೌದು, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಗಾಂಧಿ ಅಂತಲೇ ಹೆಸರುವಾಸಿಯಾದ ಹರ್ಡೇಕರ್ ಮಂಜಪ್ಪ. ಇವರ ಲೈಫ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಾಸಿಟಿ ನೋಡ್ತಾಕುತ್ತೆ. ಇವ್ರ ಬಗ್ಗೆ ಇನ್ನು ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಇವರು ಹುಟ್ಟಿದ್ದು 1886ರಲ್ಲಿ. ಅದು ನಮ್ಮ ಉತ್ತರ ಕರ್ನಾಟಕದ ಬನವಾಸಿಯಲ್ಲಿ. ಇವ್ರ ಮನೇಲಿ ತುಂಬಾ ಬಡತನ ಇರುತ್ತೆ ಗುರು. ಆದ್ರೂ ಕಷ್ಟಪಟ್ಟು ಓದಿ ಟೀಚರ್ ಆಗ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ನಡೀತಿದ್ದ ಅನ್ಯಾಯವನ್ನು ನೋಡಿ ನಾನು ನನ್ನ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಟೈಮಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಕೇಸರಿ ಎಂಬ ಪತ್ರಿಕೆ ಓದಿ ಇವರು ತುಂಬಾ ಇನ್ಸ್ಪಿರೇಷನ್ ತಗೋತಾರೆ. ಇನ್ಸ್ಪಿರೇಷನ್ ಯಾವ ಮಟ್ಟಿಗಿತ್ತು ಅಂದ್ರೆ ಅವರು ತಮ್ಮ ಟೀಚರ್ ಕೆಲಸವನ್ನು ಬಿಟ್ಟು ಫ್ರೀಡಮ್ ಫೈಟರ್ ಆಗಿ ರಿಫಾರ್ಮ್ ಆಗ್ತಾರೆ. ಇಲ್ಲಿಂದ ಶುರುವಾದ ಇವ್ರ ಸ್ಟೋರಿ ಒಂದು ಪುಟದಲ್ಲಿ ಸೇರ್ಪಡೆ ಆಗುತ್ತೆ. ಈಗಿನ ಕಾಲದವರು ಮೀಡಿಯಾ ಪವರ್ ಅಂತೀವಿ. ಆದ್ರೆ ಇವರು ಆ ಕಾಲದಲ್ಲೇ ಮೀಡಿಯಾ ಪವರ್ ನ ಯೂಸ್ ಮಾಡ್ಕೊಂಡಿದ್ರು. 1906ರಲ್ಲಿ ಧನುರ್ಧಾರಿ ಎಂಬ ಪೇಪರ್ ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈಗಿನ ಕಾಲದ ತರ ಫೋನ್ ಹಿಡ್ಕೊಂಡ ತಕ್ಷಣ ಅದು ನ್ಯೂಸ್ ಆಗ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಬ್ರಿಟಿಷರ ಕಣ್ ತಪ್ಪಿಸಿ ಪೇಪರ್ ಪ್ರಿಂಟ್ ಮಾಡೋದೇ ಒಂದು ದೊಡ್ಡ ಕಷ್ಟವಾದ ಕೆಲಸವಾಗಿತ್ತು. ಇದೆಲ್ಲ ದಾಟಿ ಇವರು ಬ್ರಿಟಿಷರ ವಿರುದ್ಧ ಅವ್ರು ಮಾಡ್ತಿದ್ದ ಅನ್ಯಾಯವನ್ನು ಆ ಪೇಪರ್ ನಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಇಂಟೆಲಿಜೆಂಟ್ ಅಲ್ವಾ ಇವರು. ಇಲ್ಲಿ ಮೇನ್ ಟ್ವಿಸ್ಟ್ ಏನು ಅಂತಂದ್ರೆ ಇವರು ಬರೀ ಬ್ರಿಟಿಷರ ವಿರುದ್ಧ ಮಾತ್ರ ಯುದ್ಧ ಸಾರಿರಲಿಲ್ಲ. ನಮ್ಮ ಭಾರತದ ಸಾಮಾಜಿಕ ತಾರತಮ್ಯ, ಜಾತಿ, ಮೂಢನಂಬಿಕೆ ಇದೆಲ್ಲದರ ವಿರುದ್ಧ ಯುದ್ಧ ಸಾರಿರ್ತಾರೆ. ಇವತ್ತೇನ ನಾವು ಬಸವ ಜಯಂತಿಯಿಂದ ಆಚರಿಸಿದ್ದೀವಲ್ಲ, ಅದನ್ನ 1913ರಲ್ಲಿ ಮೊದಲ ಬಾರಿಗೆ ಪಬ್ಲಿಕ್ ಆಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದೆ ಇವರು. ಆಮೇಲೆ ನಮ್ಮ ಆಲ್ಮಟ್ಟಿಯಲ್ಲಿ ಒಂದು ಸೂಪರ್ ಆಗಿರೋ ಆಶ್ರಮವನ್ನು ಕಟ್ಟಿಸಿ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾರೆ. ಎಷ್ಟು ಗ್ರೇಟ್ ಅಲ್ವಾ? ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಇವರು 1936ರಲ್ಲಿ ನನ್ನ ಜೀವನದ 36 ವರ್ಷಗಳ ಕಾಣಿಕೆ ಅಂತ ಒಂದು ಬಯೋಪಿಕ್ ನ ಬರೀತಾರೆ. ಆ ಬಯೋಪಿಕ್ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ಫಸ್ಟ್ ಮಾಡರ್ನ್ ಬಯೋಪಿಕ್. ಇವರು ಲೈಫ್ ಲಾಂಗ್ ಮದುವೆ ಆಗದೆ ಸಿಂಪಲ್ ಆಗಿ ಖಾದಿ ಬಟ್ಟೆ ಹಾಕೊಂಡು ಜೀವನ ಲೀಡ್ ಮಾಡ್ತಾರೆ. ಆದ್ರೆ ಬೇಜಾರಿನ ಸಂಗತಿ ಏನು ಅಂತಂದ್ರೆ ಇವರು ಸ್ವಾತಂತ್ರ್ಯ ದಿನದ ಹಿಂದೆ ಅಂದ್ರೆ 1947ರ ಜನವರಿ 3ರಂದು ಇವರು ತೀರ್ಕೊಳ್ತಾರೆ. ಇದು ನಮ್ಮ ಕರ್ನಾಟಕದ ರಿಯಲ್ ಹೀರೋ ಹರ್ಡೇಕರ್ ಮಂಜಪ್ಪ ಅವರ ಸ್ಟೋರಿ ಆಗಿತ್ತು. ದೇಶಭಕ್ತಿ ಇದರ ಪ್ರತಿಮುಖವಾದ ಹರ್ಡೇಕರ್ ಮಂಜಪ್ಪ ಪ್ರತಿಯೊಬ್ಬ ಯುವಕರಿಗೆ ಮಾದರಿ. ಇಂಥ ಕನ್ನಡಿಗರ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು ನಮ್ಮ ಜವಾಬ್ದಾರಿ. ಇವತ್ತಿನ ಯೂತ್ಸ್ಗೆ ದೊಡ್ಡ ಲೆವೆಲ್ನ ಇನ್ಸ್ಪಿರೇಷನ್. ಇದೇ ತರ ನಮ್ಮ ಕನ್ನಡದ ಅನ್ಸೀನ್ ಹೀರೋಗಳ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ ಮಾತೆ.